ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಆಂಧ್ರ ಸ್ಪೆಷಲ್ ಪಲಾವ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಈ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ರೈಸ್ ಐಟಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹಾಗಿದ್ರೆ ಎಲ್ಲರಿಗೂ ಇಷ್ಟವಾಗುವಂತಹ ಈ ರೈಸ್ ಐಟಮನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಮಸಾಲೆ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮೀಡಿಯಮ್ ಸೈಜಿನ 2 ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಾಗುವಷ್ಟು ಶುಂಠಿ, ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು 3/4 ಚಮಚ ಆಗುವಷ್ಟು ಹಸಿ ಜೀರಿಗೆಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಹಾಗೆ ಒಂದು 6 ಲವಂಗ, ಸ್ವಲ್ಪ ಏಲಕ್ಕಿ, ನಾನಿಲ್ಲಿ ಒಂದು 4 ರಿಂದ 5 ಕಾಳಾಗುವಷ್ಟು ಏಲಕ್ಕಿಯನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ, 1 ಸ್ಟಾರ್ ಫ್ಲವರ್, ಹಾಗೆ ಇನ್ನಿದಕ್ಕೆ ನಾವು ಮಾಮೂಲಿಯಾಗಿ ಹಾಕುವಂತಹ 1 ಹಿಡಿಯಾಗುವಷ್ಟು ಪುದೀನ, ಹಾಗೆ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು. ಪುದೀನ, ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿಕೊಳ್ಳಿ. 1 ಹಿಡಿಯಾಗುವಷ್ಟು ಪುದೀನ, 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇದಕ್ಕೆ ಇನ್ನು ಒಂದು 3 ಚಮಚ ಆಗುವಷ್ಟು ತುರಿದಂತಹ ಕಾಯಿ ತುರಿ, ಹಾಗೆ 1 ಚಮಚ ಆಗುವಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕಿ ಒಂದು 4 ಚಮಚ ಆಗುವಷ್ಟು ನೀರು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಇಲ್ಲಿಗೆ ನಮ್ಮ ಮಸಾಲ ರೆಡಿಯಾಯಿತು. ಪಲಾವಿಗೆ ಬೇಕಾದಂತಹ ಮಸಾಲ ರೆಡಿ ಆಗ್ತದೆ ನೋಡಿ. ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಪಲಾವಿನ ಮಸಾಲ. ಇನ್ನು ನಾವು ಒಂದು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಇದಕ್ಕೆ ಒಂದು 4 ರಿಂದ 5 ಚಮಚ ಆಗುವಷ್ಟು ಹಸುವಿನ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ತಕ್ಷಣ ಇದಕ್ಕೆ ಒಂದು 2 ಪಲಾವ್ ಎಲೆ, ಹಾಗೆ ಜಾಪತ್ರೆ ಹೂವು, 1 ಜಾಪತ್ರೆ ಹೂವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಒಂದು 2 ಇಂಚ್ ಆಗುವಷ್ಟು ಚಕ್ಕೆ, ಒಂದು ಅರ್ಧ ಚಮಚ ಆಗುವಷ್ಟು ಸೋಂಪು ಕಾಳು ಇಷ್ಟು ಹಾಕಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು. ತುಪ್ಪ ಇಲ್ಲದಿದ್ದರೆ ತೆಂಗಿನ ಎಣ್ಣೆ ಕೂಡ ಯೂಸ್ ಮಾಡಿಕೊಳ್ಬಹುದು. ಇನ್ನಿದಕ್ಕೆ ಒಂದು 3 ರಿಂದ 4 ಚಮಚ ಆಗುವಷ್ಟು ಗೋಡಂಬಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕಿಕೊಳ್ಬಹುದು. ಇದನ್ನು ಹಾಕಿ ಒಂದ್ಸಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಗೋಡಂಬಿ ಕಲರ್ ಚೇಂಜ್ ಆಗುವಲ್ಲಿವರೆಗೆ ಫ್ರೈ ಮಾಡಿ. ನಿಧಾನಕ್ಕೆ ಈ ರೀತಿ ಫ್ರೈ ಮಾಡಿದರೆ ಆಯಿತು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ. ನಾನಿದಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ, ನೀವು ಬೇಕಿದ್ದರೆ ಬಾಣಲೆಯಲ್ಲಿ ಕೂಡ ಮಾಡಿಕೊಳ್ಬಹುದು. ನೋಡಿ, ಗೋಡಂಬಿ ಬ್ರೌನ್ ಕಲರಿಗೆ ಬಂತು. ಅದು ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ಸಣ್ಣಗೆ ಹಚ್ಚಿದಂತಹ 2 ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಮೀಡಿಯಮ್ ಸೈಜಿನ 2 ಈರುಳ್ಳಿ, ಹಾಗೆ 1 ಹಸಿಮೆಣಸನ್ನು ಹಾಗೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಫ್ಲೇವರಿಗೋಸ್ಕರ ಹಸಿಮೆಣಸನ್ನು ಹಾಗೆ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಜಾಸ್ತಿ ಹಸಿಮೆಣಸು ಕೂಡ ಆ್ಯಡ್ ಮಾಡಿಕೊಳ್ಬಹುದು. ಖಾರ ಜಾಸ್ತಿ ಇಷ್ಟಪಡುವವರು ಜಾಸ್ತಿ ಹಾಕಿಕೊಳ್ಳಿ. ಈರುಳ್ಳಿ ಹಾಕಿಕೊಂಡ ಮೇಲೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ. ಒಂದು 2 ನಿಮಿಷ ತುಪ್ಪದಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇಷ್ಟ ಆದಮೇಲೆ ಇದಕ್ಕೆ ನಾವು ತರಕಾರಿಗಳನ್ನು ಆ್ಯಡ್ ಮಾಡಿಕೊಳ್ಳುವ. 1 ದೊಡ್ಡ ಸೈಜಿನ ಸಿಪ್ಪೆ ತೆಗೆದು ಕಟ್ ಮಾಡಿದಂತಹ ಆಲೂಗಡ್ಡೆ ನೋಡಿ, ಈ ಸೈಜಲ್ಲಿ ಕಟ್ ಮಾಡಿದಂತಹ ಆಲೂಗಡ್ಡೆ, ಹಾಗೆ ಇದಕ್ಕೆ ಒಂದು 2 ಕಪ್ ಆಗುವಷ್ಟು ಕಟ್ ಮಾಡಿಟ್ಟುಕೊಂಡಂತಹ ಬೀನ್ಸ್,
ನೋಡಿ, ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೀನ್ಸ್, ಹಾಗೆ 2 ಕಪ್ ಆಗುವಷ್ಟು ಕಟ್ ಮಾಡಿಕೊಂಡಂತಹ ಕ್ಯಾರೆಟ್, ತರಕಾರಿ ಸ್ವಲ್ಪ ಕಮ್ಮಿ ಸಾಕು ಅಂತಾದರೆ ಸ್ವಲ್ಪ ಕಮ್ಮಿ ಆ್ಯಡ್ ಮಾಡಿಕೊಳ್ಳಿ, ತರಕಾರಿ ಇದ್ದರೆ ರುಚಿ ಬರ್ತದೆ. ಹಾಗೆ ಇದಕ್ಕಿನ್ನು 1 ಕಪ್ ಆಗುವಷ್ಟು ನೆನೆಸಿದಂತಹ ಬಟಾಣಿ ಕಾಳು, ಒಂದು 4 ಗಂಟೆ ಮೊದಲು ನೀರಲ್ಲಿ ನೆನೆ ಹಾಕಿಟ್ಟಂತಹ ಬಟಾಣಿ ಕಾಳನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಕು ಅಂತಾದರೆ ಇಲ್ಲಿ ಕಾಲಿಫ್ಲವರ್ ಕೂಡ ಕಟ್ ಮಾಡಿ ಆ್ಯಡ್ ಮಾಡಿಕೊಳ್ಬಹುದು. 1 ಕಪ್ ಆಗುವಷ್ಟು ಕಾಲಿಫ್ಲವರ್. ಇಷ್ಟನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಇನ್ನಿದಕ್ಕೆ ನಾವು ರುಬ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳುವ. ಇದೀಗ ರುಬ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಹಾಗೆ ಮಿಕ್ಸಿ ಜಾರ್ ತೊಳೆದು ಒಂದು 2 ಚಮಚ ಆಗುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಹಸಿ ವಾಸನೆ ಹೋಗುವಲ್ಲಿವರೆಗೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದೊಂದು 2 ನಿಮಿಷ ಆದರೆ ಸಾಕು. ಇನ್ನಿದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಳುವ. ನೀವು ಯಾವ ಕಪ್ಪಲ್ಲಿ ಅಕ್ಕಿಯನ್ನು ಅಳತೆಗೆ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ನೀರನ್ನು ಕೂಡ ಅಳತೆಗೆ ತಗೊಳ್ಳಿ. ನಾನಿಲ್ಲಿ ಈ ಕಪ್ಪಲ್ಲಿ ತಗೊಳ್ಳುವ ಕಾರಣ ಈ ಕಪ್ಪಲ್ಲಿ 4 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಇದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಚೆನ್ನಾಗಿ ತೊಳೆದಂತಹ ಮಸೂರಿ ಅಕ್ಕಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ನೀರು ಆ್ಯಡ್ ಮಾಡಿ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ಚೆನ್ನಾಗಿ ಕುದಿ ಬಂದಿದೆ. ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಹಾಕಿಕೊಳ್ಬಹುದು. ಇನ್ನು ಇದಕ್ಕೆ ಚೆನ್ನಾಗಿ ತೊಳೆದಂತಹ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮೇಲಿಂದ 1 ಚಮಚ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡಿಕೊಳ್ಳಿ. ತುಪ್ಪ ಆ್ಯಡ್ ಮಾಡಿಕೊಳ್ಳೋದ್ರಿಂದ ನಾವು ಕುಕ್ಕರಲ್ಲಿ ಪಲಾವ್ ಮಾಡುವ ಕಾರಣ ಉದುರುದುರಾಗಿ ಬರ್ತದೆ. ನೋಡಿ, ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ನೀವು ಮಸಾಲೆ ಗ್ರೈಂಡ್ ಮಾಡುವಾಗ ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ಬಹುದು. 1 ರಿಂದ 2 ಹಸಿಮೆಣಸನ್ನು ಆ್ಯಡ್ ಮಾಡಿಕೊಳ್ಳಿ, ಅಥವಾ ಇನ್ನೂ ಖಾರ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕಿಕೊಳ್ಬೋದು. ಇನ್ನು ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್ ಕೂಗಿಸಿಕೊಂಡ್ರೆ ಆಯಿತು. ನಂತರ ಕುಕ್ಕರ್ ತಣ್ಣಗಾದ ಮೇಲೆ ನೋಡಿ, ಈ ರೀತಿ ತಣ್ಣಗಾದ ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಕುಕ್ಕರಲ್ಲಿ ಮಾಡುವ ಕಾರಣ ಅದು ಮೆತ್ತಗೆ ಆಗ್ತದೆ. ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡಿ. ಟೈಮ್ ಇದೆ ಅಂತಾದರೆ ನೀವು ಈ ರೀತಿ ಕುಕ್ಕರ್ನ ಮುಚ್ಚಳ ತೆಗೆದು ಒಂದು 5 ನಿಮಿಷ ಈ ರೀತಿ ಇಟ್ಟು ನಂತರ ಈ ರೀತಿ ಮಿಕ್ಸ್ ಮಾಡಿ. ಆಗ ಪಲಾವ್ ಉದುರುದುರಾಗಿ ಬರ್ತದೆ. ಇನ್ನು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಪರ್ಫೆಕ್ಟ್ ಆದಂತಹ ಆಂಧ್ರ ಸ್ಪೆಷಲ್ ಪಲಾವ್ ರೆಡಿ ಆಯಿತು. ಇನ್ನಿದನ್ನು ಬೇಕಿದ್ದರೆ ಅಗಲಬಾಯಿಯ ಪಾತ್ರೆಗೆ ಕೂಡ ಹಾಕಿಕೊಳ್ಬಹುದು. ಸ್ನೇಹಿತರೆ, ಈ ಪಲಾವಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಯಾವತ್ತೂ ಒಂದೇ ಫ್ಲೇವರ್ನ ಪಲಾವ್ ತಿಂದು ಬೋರ್ ಆದಂತಹವರು ಈ ರೀತಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಸ್ನೇಹಿತರೆ, ಹಾಗಿದ್ರೆ ಈ ರುಚಿಕರವಾದಂತಹ ಆಂಧ್ರ ಸ್ಪೆಷಲ್ ಪಲಾವ್ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.